ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 25 ಫೆಬ್ರವರಿ 2026. ಮುರಳಿ ಮಹಾವಾಕ್ಯಗಳು. मीठे बच्चे, तुम ब्राह्मण सो देवता बनते हो, तुम ही भारत को स्वर्ग बनाते हो, तो तुम्हें अपनी ब्राह्मण जाति का नशा चाहिए. ಮಧುರ ಮಕ್ಕಳೇ, ತಾವೇ ಬ್ರಾಹ್ಮಣರು ದೇವತೆಗಳಾಗುತ್ತೀರಿ, ತಮ್ಮಿಂದಲೇ ಭಾರತವು ಸ್ವರ್ಗವಾಗುತ್ತದೆ ಅಂದ ಮೇಲೆ ತಮಗೆ ಈ ಬ್ರಾಹ್ಮಣ ಜಾತಿಯ ಬಹಳಷ್ಟು ನಶೆ ಇರಬೇಕು ಅಂದರೆ ಬ್ರಾಹ್ಮಣ ಜಾತಿ ಅರ್ಥ ಬ್ರಾಹ್ಮಣತ್ವ ಅಂತಂದರೆ ಇದೊಂದು ಜಾತಿ. ಬ್ರಾಹ್ಮಣತ್ವ ಜಾತಿ ಅಂದರೆ ಇದರ ಅರ್ಥ ಯಾವುದೋ ಒಂದು ಪಂಗಡ ಅಲ್ಲ, ಸ್ಥೂಲ ರೂಪ ಅಲ್ಲ, ಶರೀರದ ಮಾತಲ್ಲ, ಒಂದು ಅವಸ್ಥಾ, ಒಂದು ಸ್ಥಿತಿ. ಆ ಸ್ಥಿತಿಯ ಪ್ರತಿಯಾಗಿ ನಿನಗೆ ನಶೆ ಇರಬೇಕು ಅಂತಾರೆ ಬಾಬಾ. ಯಾಕಂದರೆ ಬ್ರಾಹ್ಮಣರೇ ದೇವತೆಗಳಾಗೋದು, ಯಾರು ದೇವತೆಗಳಾಗ್ತಾರೋ ಅವರಿಂದಲೇ ಭಾರತ ಸ್ವರ್ಗ ಆಗ್ತದ ಅಂದಮೇಲೆ ಈ ಬ್ರಾಹ್ಮಣತ್ವದ ಅಥವಾ ಈ ಎಲ್ಲದರಿಂದ ಪರಿಯಾಗಿರುವಂತಹ ಸದಾ ಶುದ್ಧವಾಗಿರುವುದರ ಆತ್ಮೀಯ ನಶ ಸದಾ ಮಕ್ಕಳಿಗೆ ಇರಬೇಕು. ಪ್ರಶ್ನೆ, ಸಚ್ಚೆ ಬ್ರಾಹ್ಮಣೋं की ಮುಖ್ಯ ನಿಶಾನಿಯಾ ಕ್ಯಾ ಹೋಗಿ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಜವಾಗಿಯೂ ಸತ್ಯ ಬ್ರಾಹ್ಮಣರು ಅಂದರೆ ಆ ಸತ್ಯ ಬ್ರಾಹ್ಮಣರ ಮುಖ್ಯ ನಿಶಾನಿಗಳು ಏನಾಗಿರ್ತವೆ? ಯಾಕಂದರೆ ಇವತ್ತು ಪ್ರತಿಯೊಬ್ಬರೂ ಕೂಡ ಬ್ರಹ್ಮಕುಮಾರಿ ಸಂಸ್ಥೆಗೆ ಜಾಯಿನ್ ಆಗಿರುವಂಥವ್ರು ಪ್ರತಿಯೊಬ್ಬರು ತಿಳ್ಕೊತಾರೆ ನಾವು ಬ್ರಾಹ್ಮಣರಿದ್ದೀವಿ ಅಂತ, ನಾವೇ ದೇವತಾ ಆಗೋರು ಅಂತ ತಿಳ್ಕೊತಾರೆ. ಆದರೆ ಬಾಬಾ ಹೇಳ್ತಾರೆ ಸತ್ಯ ಬ್ರಾಹ್ಮಣರ ಮುಖ್ಯ ನಿಶಾನಿ, ಮುಖ್ಯ ಗುರುತುಗಳು ಏನಾಗಿರ್ತವ? ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ಸಚ್ಚೆ ಬ್ರಾಹ್ಮಣೋं का इस पुरानी दुनिया से लंगर उठा हुआ होगा. ಸತ್ಯ ಬ್ರಾಹ್ಮಣರ ಒಂದು ದೋಣಿ ಏನಿದೆ ಅದು ಕಲಿಯುಗದಲ್ಲಿ ಇಲ್ಲ, ಕಲಿಯುಗದ ದಡದಲ್ಲಿಲ್ಲ. ಆ ದೋಣಿ ಬಿಟ್ಟಿದೆ, ದಡದಿಂದ ಮುಂದೆ ಸಾಗ್ಬಿಟ್ಟಿದೆ ಅಂತ. ವಹ ಜೈಸೆ ಇಸ್ ದುನಿಯಾ ಕಾ ಕಿನಾರಾ ಛೋಡ್ ಚುಕೆ ಹೇ. ಆ್ಯಕ್ಚುಲಿ ಬ್ರಾಹ್ಮಣರು ಅಂತಂದರೆ ಈ ಜಗತ್ತಿನ ದಡವನ್ನು ಬಿಟ್ಟು ಮುಂದೆ ಸಾಗಿದವರು ಅಂತ. ಅಂದರೆ ಏನು ಶೂದ್ರತನದ ಕಲಿಯುಗದ ಬಿಲೀಫ್ ಸಿಸ್ಟಮ್ ಇದೆ ಒಳಗಡೆ, ಅಥವಾ ಕಲಿಯುಗದ ಮೈಂಡ್ಸೆಟ್ ಇದೆ. ನಾನು ಅಂದ್ರೆ ಹೀಗೆ ಇರಬೇಕು, ನನ್ನ ಶರೀರ ನನ್ನ ಶರೀರ ಭಾಳ ತಂಪಿದೆ, ನನಗೆ ಚಳಿ ಆಗೋದಿಲ್ಲ, ನನ್ನ ಶರೀರ ಭಾಳ ಹೀಟ್ ಇದೆ, ಹೀಟ್ ಪ್ರಕೃತಿ, ಪಿತ್ತ ಪ್ರಕೃತಿ, ನನಗಿದು ಸೇರುವುದಿಲ್ಲ, ಅದು ಸೇರುವುದಿಲ್ಲ. ನನ್ನ ಶರೀರ ನಾಜೂಕಿದೆ, ಅದಕ್ಕೆ ನನಗಿದು ಆಗೋದಿಲ್ಲ. ನನ್ನ ಮನಸ್ಸು ನಾಜೂಕಿದೆ, ಅದಕ್ಕೆ ನನಗೆ ಯಾರಾದರೂ ಏನಾರೇ ಅಂದ್ರೆ ಆಗೋದಿಲ್ಲ. ನನಗಿಂತ ಜಗ ಸೇರುವುದಿಲ್ಲ, ನಾವು ಭಾಳ ಸ್ವಚ್ಛ, ಅದಕ್ಕೆ ನನಗಿಂತವ್ರು ಕಂಡ್ರೆ ಆಗೋದಿಲ್ಲ. ಇವೆಲ್ಲ ಕಲಿಯುಗಿ ಸೋಚ್, ಕಲಿಯುಗಿ ಮೈಂಡ್ಸೆಟ್. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಕಲಿಯುಗಿ ದುನಿಯಾ ಬಿಟ್ಟವರು ಕಲಿಯುಗದ ಆ ಒಂದು ಮೈಂಡ್ಸೆಟ್ಟಿಂದ ಹೊರಗೆ ಬಂದಿದ್ದಾರ, ಅವರೇ ಸತ್ಯ ಬ್ರಾಹ್ಮಣರು. सेकेंड पॉइंट, सच्चे ब्राह्मण वह जो हाथों से काम करे और बुद्धि सदा बाबा की याद रहे, अर्थात कर्म योगी हो. ನಿಜವಾದ ಬ್ರಾಹ್ಮಣರು ಅಂದರೆ ನೋಡಲಿಕ್ಕೆ ಅವರು ಬಹಳ ಶ್ವೇತ ವಸ್ತ್ರವನ್ನು ಧರಿಸಿ ಜನಿವಾರ ಹಾಕಿದವರು ಅಂತಲ್ಲ. ಬಾಬಾ ಹೇಳ್ತಾರೆ ಬ್ರಾಹ್ಮಣರು ಅಂದರೆ ಕೈಯಿಂದ ಏನೇ ಕೆಲಸ ಮಾಡ್ತಿದ್ರು ಕೂಡ ಬುದ್ಧಿಯಿಂದ ನಿರಂತರ ಸತ್ಯವನ್ನು ಸ್ಮೃತಿಯಲ್ಲಿ ಇಟ್ಕೊಂಡಿರ್ತಾರ. ಅಂದರೆ ನಾ ಆತ್ಮ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೀನಿ, ನಾ ಆತ್ಮ ಇದ್ದೀನಿ, ಈ ಪಾತ್ರವನ್ನು, ಈ ನಾಟಕವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಅನ್ನುವಂಥ ಸತ್ಯ ಸ್ಮೃತಿ ಅವರಿಗೆ ಇರ್ತದೆ. ಅರ್ಥಾತ್ ಕರ್ಮಯೋಗಿಯಾಗಿ ಕರ್ಮವನ್ನು ಮಾಡ್ತಿರ್ತಾರೆ. ಮೂರನೇ ಪಾಯಿಂಟ್, ಬ್ರಾಹ್ಮಣ್ ಅರ್ಥಾತ್ ಕಮಲ ಫೂಲ್ ಸಮಾನ್. ಬ್ರಾಹ್ಮಣರು ಅಂದರೆ ಕಮಲ ಪುಷ್ಪದ ಸಮಾನ ಇರ್ತಾರೆ. ಅಂದರೆ ಈ ಸೃಷ್ಟಿ ನಾಟಕದಲ್ಲಿ ತಮಗೆ ಸಿಕ್ಕಿರುವಂಥ ಪಾತ್ರ ಮತ್ತು ಬಹಳ ವಿಚಿತ್ರ ದೃಶ್ಯಗಳು ಕಂಡರೂ ಕೂಡ ಅವರು ವಿಚಲಿತ ಆಗೋದಿಲ್ಲ. ಅವ್ರಿಗೆ ಗೊತ್ತಿದೆ ಇದು ನಾಟಕ, ಅವ್ರಿಗೆ ಗೊತ್ತಿದೆ ನಾನು ಕಮಲ ಪುಷ್ಪ ಸಮಾನ್ ಆತ್ಮ ಇದ್ದೀನಿ ಅಂತ. ಬ್ರಾಹ್ಮಣ್ ಅರ್ಥಾತ್ ಕಮಲ ಪುಷ್ಪ ಸಮಾನ್. ನಾಲ್ಕನೇ ಪಾಯಿಂಟ್, ಬ್ರಾಹ್ಮಣ್ ಅರ್ಥಾತ್ ಸದಾ ಆತ್ಮ ಅಭಿಮಾನಿ रहने का पुरुषार्थ करने वाला. ಮನಸ್ಸು ಆತ್ಮ ಅಂತೂ ಪೂರ್ಣ ಇದೆ, ಆತ್ಮನ ಮನಸ್ಸು ನಿರಂತರ ಈ ಪುರುಷಾರ್ಥ ಮಾಡ್ತಾ ಇರ್ತದ, ನಾ ಆತ್ಮ ಇದ್ದೀನಿ ಎನ್ನುವಂತಹ ಆತ್ಮ ಅಭಿಮಾನಿ ಆಗುವಂಥ ನಿರಂತರ ಪುರುಷಾರ್ಥದಲ್ಲಿ ಇರ್ತದಲ್ಲ, ಅವರಿಗೇನೆ ಬ್ರಾಹ್ಮಣರು ಅಂತ ಹೇಳಲಾಗ್ತದೆ. ಇನ್ನು ಐದನೇ ಪಾಯಿಂಟ್, ಬ್ರಾಹ್ಮಣ್ ಅರ್ಥಾತ್ ಕಾಮ ಮಹಾಶತ್ರು ಪರ್ ವಿಜಯ ಪ್ರಾಪ್ತ ಕರ್ನೆ ವಾಲೆ. ಬ್ರಾಹ್ಮಣರು ಅಂದರೆ ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಆದವರು.
ಕಾಮ ಮಹಾಶತ್ರು ಅಂದ್ರೆ ಕೇವಲ ಶಾರೀರಿಕ ಬ್ರಹ್ಮಚರ್ಯದ ಮಾತಲ್ಲ. ಕಾಮ ಮಹಾಶತ್ರು ಅಂದ್ರೆ ಕಾಮನೆಗಳ ಮೇಲೆ ವಿಜಯ. ಈ ಮನಸ್ಸಿನಲ್ಲಿ ಏನು ಕಲಿಯುಗದ ಸ್ಕ್ರಿಪ್ಟ್ನ ಅನುಸಾರ, ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಏನು ವಿಚಾರಗಳು, ಅನೇಕ ಇಚ್ಛೆಗಳು ತುಂಬಿದೆ, ಆ ಇಚ್ಛೆಗಳಿಗೆ ವಶೀಭೂತ ಆಗದೆ, ಅದನ್ನೇ ರಿಯಲ್ ಅಂತ ಅನ್ಕೊಳ್ಳದೆ, ಆ ಇಚ್ಛೆಗಳಿಂದ ಸದಾ ಪರ್ಯಾದಂತಹ ಸ್ಥಿತಿ, ಇದು ಕೇವಲ ನಾಟಕ. ಈ ನಾಟಕದಿಂದ ಪರ್ಯಾದಂತಹ ನಾನು ನಿರಾಕಾರ ಆತ್ಮ ಇದ್ದೇನೆ ಅನ್ನುವಂಥ ಸತ್ಯ ಅರಿತವರು, ಕಾಮನೆಗಳ ಮೇಲೆ ವಿಜಯಿ ಆದವರೇ ನಿಜವಾದಂತಹ ಬ್ರಾಹ್ಮಣರಾಗಿದ್ದಾರೆ. ಮುರಳಿಯ ಮುಖ್ಯ ಸಾರ್, ಮನ್ಸ ವಾಚಾ ಕರ್ಮಣ ಬಹುತ್ ಬಹುತ್ ಎಕ್ಯುರೇಟ್ ರೆಹನಾ ಹೇ. ಮನಸ್ಸಿನಿಂದ ವಾಚಾ ಕರ್ಮಣ ಬಹಳ ಎಕ್ಯುರೇಟ್ ಇದೆ. ಎಕ್ಯುರೇಟ್ ಇದೆ ಅಂದ್ರೆ ಮನಸ್ಸು ನಾನಲ್ಲ, ವಿಚಾರನೂ ನಾನಲ್ಲ, ಮಾತು ನಾನಲ್ಲ, ಕರ್ಮವೂ ನಾನಲ್ಲ. ನಾನು ಮಾಡ್ತಾ ಇಲ್ಲ, ನಾನು ನಿರಾಕಾರ ಅಶರೀರಿ ಅಜನ್ಮ ಅಕರ್ತ ಆತ್ಮ ಇದ್ದೀನಿ. ರೋಲ್ನ ಮನಸ್ಸು ವಿಚಾರ ಮಾಡ್ತಾ ಇದೆ, ರೋಲ್ ಮಾತಾಡ್ತಾ ಇದೆ, ರೋಲ್ ಕರ್ಮ ಮಾಡ್ತಾ ಇದೆ. ನಾನು ಕೇವಲ ಅದೆಲ್ಲದಕ್ಕೂ ಸಾಕ್ಷಿ ಇದ್ದೀನಿ. ಇದಕ್ಕಂತಾರ ಸುಲ್ಟಾ ಕಾರ್ಯ. ನಾನ್ ಮಾಡ್ತಾ ಇದ್ದೀನಿ ಅನ್ನೋದೇ ಉಲ್ಟಾ ಕೆಲಸ. ಬ್ರಾಹ್ಮಣ್ ಬನ್ಕರ್ ಕೋಯಿ ಭಿ ಶುದ್ಧೋಂಕೆ ಕರ್ಮ ನಹಿ ಕರ್ನೆ ಹೇ. ಅಂಡರ್ಲೈನ್. ಬ್ರಾಹ್ಮಣರಾದ ಮೇಲೆ, ಆತ್ಮ ಅಭಿಮಾನಿ ಸ್ಥಿತಿಗೆ ಹೊರಟ ಮೇಲೆ ಮತ್ತೆ ಶೂದ್ರರು ಮಾಡುವಂತಹ ಅಂದ್ರೆ ಅನೇಕ ಇಚ್ಛೆಗಳಿಗೆ ವಶೀಭೂತ ಆಗೋದು, ಶರೀರದ ಸುಖವನ್ನ ಅನುಭವ ಮಾಡೋದು, ಶರೀರದ ಸುಖವನ್ನ ರಿಯಲ್ ಸುಖ ಅಂತ ತಿಳ್ಕೊಳ್ಳೋದು, ಶರೀರದ ಒಂದು ಸ್ಮೃತಿಯ ಚೌಕಟ್ಟಿನೊಳಗ ಶರೀರದ ರಕ್ಷಣೆಯ ಮಾತು, ಶರೀರದವನ್ನ ಸಂಬಂಧಗಳನ್ನು ಬೆಳೆಸೋದು, ಉಳಿಸೋದು, ಏನ್ ರಾವಣನ ಮೈಂಡ್ ಸೆಟ್ ಇದೆ ಅದನ್ನ ಬಾಬಾ ಹೇಳ್ತಾರೆ. ಬಾಬಾ ಈ ಶೂದ್ರತನ ಇದು, ಈ ಶೂದ್ರರ ಒಂದು ಚಲನೆ, ನಡವಳಿಕೆ, ಪದ್ಧತಿ ಎಲ್ಲವನ್ನ ಬಿಟ್ಟು ಕೇವಲ ಬ್ರಾಹ್ಮಣತ್ವದ ಕರ್ಮವನ್ನೇ ಮಾಡಬೇಕಾಗಿದೆ. ಎರಡನೇ ಪಾಯಿಂಟ್, ಬಾಬಾ ಸೆ ಜೋ ರಾಯ್ ಮಿಲ್ತಿ ಹೇ ಉಸ್ ಪರ್ ಪೂರಾ ಪೂರಾ ಚಲ್ಕರ್ ಫರ್ಮಾನ್ ಬರ್ದಾರ್ ಬನ್ನಾ ಹೇ. ಬಾಬಾರವರ ಮೂಲಕ ಯಾವ ಸಲಹೆ ತಮಗೆ ಮಕ್ಕಳಿಗೆ ಸಿಗ್ತಾ ಇದೆ, ಯಾವ ಗೈಡೆನ್ಸ್ ಸಿಗ್ತಾ ಇದೆ, ಅದರ ಅನುಸಾರ ನಡೆದು ಆಜ್ಞಾಕಾರಿ ವಿಶ್ವಾಸಿ ಮಕ್ಕಳು ಆಗಬೇಕಾಗಿದೆ. ಕರ್ಮ ಯೋಗಿ ಬನ್ಕರ್ ಹರ್ ಕಾರ್ಯ ಕರ್ನ ಸರ್ವ ಕಿ ಝೋಲಿ ಜ್ಞಾನ ರತ್ನೋ ಸೆ ಭರ್ನೆ ಹೇ. ಕರ್ಮ ಯೋಗಿಯಾಗಿ, ಭಲೆ ಕರ್ಮ ಬಿಡುವ ಹಾಗಿಲ್ಲ, ಕರ್ಮ ಮಾಡ್ತಾನೂ ಕೂಡ ನಾನು ಯಾರು ಅನ್ನುವ ಸ್ಮೃತಿ ಇರಲಿ, ಮತ್ತೆ ನಾನು ಯಾರವರು ಅನ್ನುವಂಥ ಸ್ಮೃತಿ ಇರಲಿ. ಇದು ಕರ್ಮಯೋಗಿ ಆಗೋದು. ಪ್ರತಿಯೊಂದು ಕಾರ್ಯವನ್ನ ಮಾಡುವಂಥದ್ದು ಮತ್ತು ಎಲ್ಲರ ಬುದ್ಧಿಯಲ್ಲಿ ಜ್ಞಾನ ರತ್ನಗಳನ್ನು ತುಂಬುವಂತ ಕಾರ್ಯವನ್ನ ಮಾಡ್ರಿ. ವರದಾನ್, ಡಬಲ್ ಲೈಟ್ ಬನ್ कर्मातीत अवस्था का अनुभव करने वाले कर्म योगी भव. ಡಬಲ್ ಲೈಟ್ ಕರ್ಮಾತೀತ್ ಅವಸ್ಥೆಯ ಅನುಭವ ಮಾಡುವುದರ ಮೂಲಕ कर्मयोगी भव. विस्तार, जैसे कर्म में आना स्वाभाविक हो गया है, वैसे कर्मातीत होना भी स्वाभाविक हो जाए. ನಾನಂತೂ ಆತ್ಮ ಇದ್ದೀನಿ, ನಾನು ಆತ್ಮ ಈ ಮನಸ್ಸಿನ ಮೂಲಕ ಶರೀರದೊಳಗೆ ಶರೀರದಲ್ಲಿ ಪ್ರವೇಶ ಮಾಡಿ ಪಾತ್ರ ಅಭಿನಯ ಮಾಡ್ತೀನಿ. ಆದರೆ ಆ ಮನಸ್ಸಿಗೆ ಕರ್ಮ ಮಾಡುವುದು ಬಹಳ ಸಹಜ. ಕರ್ಮದ ಕಾನ್ಶಿಯಸ್ ಅಲ್ಲಿ ಎಂಟರ್ ಆಗೋದು ಮನಸ್ಸಿಗೆ ಬಹಳ ಸಹಜ. ಹಾಗೇ ಬಾಬಾ ಹೇಳ್ತಾರೆ, ನಾ ಕರ್ಮಾತೀತ ಇದ್ದೀನಿ, ನಾ ಕರ್ಮದಿಂದ ಪರೆ ಇದ್ದೀನಿ ಮತ್ತು ಅಕರ್ತಾ ಇದ್ದೀನಿ ಅನ್ನುವ ಒಂದು ಸತ್ಯದ ಸ್ಮೃತಿ ಮತ್ತು ಸ್ಥಿತಿಗಡೆಗೆ ಬರುವುದು ಕೂಡ ಅಷ್ಟೇ ಸಹಜ ಆಗ್ಬೇಕಂತಾರೆ ಬಾಬಾ. ಇಸ್ಕೆ ಲಿಯೆ ಡಬಲ್ ಲೈಟ್ ರಹೋ, ಅದಕ್ಕಾಗಿ ಡಬಲ್ ಲೈಟ್ ಆಗಿರಿ. ನಾನು ಮಾಡ್ತೀನಿ, ನಾನು ಮಾಡಬೇಕು ಅನ್ನುವಂಥದ್ದು ಭಾರ ಇದೆ, ಭೋಜ ಇದೆಯಲ್ಲ, ನಾನು ಮಾಡಿದ್ದೆಲ್ಲ ಕೆಡ್ತು, ನಾನು ಮಾಡಿದ್ದು ಹಿಂಗಾಯ್ತು ಅಂತ, ಇದೆಲ್ಲದರಿಂದ ಲೈಟ್ ಇರು. ಇದು ನಾಟಕ ಇದೆ, ಇದೇನಾಗಬೇಕು ಅದೇ ಆಗ್ತದ ಅಂದಮೇಲೆ ಬಾಬಾ ಹೇಳ್ತಾರೆ ಲೈಟ್ ಇರು. डबल लाइट रहने के लिए कर्म करते हुए स्वयं को ट्रस्टी समझो. ಡಬಲ್ ಲೈಟ್ ಇರಬೇಕು ಅಂದರೆ ನಾ ಆತ್ಮ ಒಂದು ಲೈಟ್ ಇದ್ದೀನಿ, ಆತ್ಮ ಲೈಟ್ ಆಗಿರುವ ಸ್ಮೃತಿ, ಇನ್ನೊಂದು ಹಗುರ್. ಇಲ್ಲಿ ಯಾವುದು ಏನೆಲ್ಲವೂ ನಡೀತಾ ಇದೆ ಇದು ಡ್ರಾಮಾನುಸಾರ ನಡೀತಾ ಇದೆ ಅನ್ನುವಂತಹ ಸದಾ ಹಗುರ್ ಇರಲಿ. ಸ್ವಯಂ ಕೋ ಟ್ರಸ್ಟಿ ಸಮಜೋ, ಆದ್ರೆ ನೀ ಆತ್ಮ ಏನಿದ್ದೀನಿ ಇಲ್ಲಿ ಕೇವಲ ನಿಮಿತ್ತಿದ್ದೀನಿ, ಇದು ನೋಡ್ಲಿಕ್ಕೆ, ಇದು ನಡೆಯುವ ದೃಶ್ಯವನ್ನ ನೋಡ್ಲಿಕ್ಕೆ ನಿಮಿತ್ತಿದ್ದೇನೆ ಹೊರತಾಗಿ ಬಾಕಿ ಏನೆಲ್ಲ ನಡೀತಾ ಇದೆ ಇದು ಡ್ರಾಮಾನುಸಾರ ನಡೀತಾ ಇದೆ ಎನ್ನುವಂಥ ಸ್ಮೃತಿ ಇರಲಿ. ಮತ್ತು ಆತ್ಮಿಕ ಸ್ಥಿತಿ ಮೇ ರಹನೆ ಕಾ ಅಭ್ಯಾಸ ಕರೋ. ನಿರಂತರ ಈ ಮನಸ್ಸು ದೇಹಭಾನದ ಕಡೆಗೆ ಅಟ್ರಾಕ್ಟ್ ಆಗ್ತಿರ್ತದ, ಅದಕ್ಕೆ ನಾ ಆತ್ಮ ಇದ್ದೀನಿ ಎನ್ನುವಂಥ ಸ್ಮೃತಿಯ ಕಡೆಗೆ
अभ्यास ಮಾಡ್ರಿ. इन्हीं दो बातों का अटेंशन रखने से सेकेंड में कर्मातीत, सेकेंड में कर्मयोगी बन जाएंगे. ಈ ಎರಡು ಮಾತಿನ ಗಮನವನ್ನ ನೀವು ಕೊಟ್ಟಿದ್ದೇ ಆದ್ರೆ ಸೆಕೆಂಡ್ ನಲ್ಲಿ ಕರ್ಮಾತೀತ ಸ್ಥಿತಿ, ಸೆಕೆಂಡ್ ನಲ್ಲಿ ಕರ್ಮಯೋಗಿಯಾಗಿರುವ ಸ್ಥಿತಿ ಬಂದ್ಬಿಡ್ತದೆ. निमित्त मात्र कर्म करने के लिए कर्मयोगी बनो, फिर कर्मातीत अवस्था का अनुभव करो. ಬಹಳ ಗುಹ್ಯವಾಗಿರುವ ಮಾತು. ನಿಮಿತ್ತ ಮಾತ್ರ ಕರ್ಮ. ಕರ್ಮ ಆಗುವುದು ಡ್ರಾಮಾದಲ್ಲಿ ಮೊದಲೇ ನೂಂದಿದೆ. ಅದು ಬೀಳ್ಬೇಕು, ಅದು ಅಡಿಗೆ ತಯಾರಾಗಬೇಕು, ಅಥವಾ ನೀರು ಬರಬೇಕು. ಕರ್ಮ ಆಗುವುದು ಡ್ರಾಮಾದಲ್ಲಿ ನೂಂದಿದೆ. ಅದಕ್ಕೆ ನೀ ಏನ್ ತಿಳ್ಕೊ, ನಾ ಮಾಡಿದೆ ಅಂತ ತಿಳ್ಕೊಬೇಡ. ನಾನು ಕೇವಲ ಅದಕ್ಕೆ ಕರ್ಮ ಆಗುದಿತ್ತು, ಅದಕ್ಕೆ ಕೇವಲ ನಾನು ನಿಮಿತ್ತಿದ್ದೇನೆ. ಎದಕ್ಕೆ? ನೋಡ್ಲಿಕ್ಕೆ. ಅದು ಆಗ್ತಾ ಇರುವ ಅಥವಾ ನನ್ನಿಂದ ಆಗ್ತಾ ಇದೆ ಅಂತ ಅನ್ಲಿಕ್ಕೂ ಕೇವಲ ನಿಮಿತ್ತ. ಆದ್ರೆ ಆಗುವುದದು ಡ್ರಾಮಾ ಅನುಸಾರನೇ ಆಗ್ತದೆ. ಆಗ ಈ ರೀತಿ ನಿಮಿತ್ತ ಮಾತ್ರ ಅಂತ ತಿಳ್ಕೊಂಡಾಗ್ಲೇನೆ ಕರ್ಮಯೋಗಿ ಆಗ್ತೀರಿ, ಕರ್ಮಾತೀತ ಅವಸ್ಥೆಯ ಅನುಭವ ಮಾಡೋದಕ್ಕೆ ಸಾಧ್ಯವಿದೆ. ಸ್ಲೋಗನ್: ಜಿನ್ಕಿ ದಿಲ್ ಬಡಿ ಹೇ ಉನ್ಕೆ ಲಿಯೇ ಅಸಂಭವ ಕಾರ್ಯ ಭಿ ಸಂಭವ ಹೋ ಜಾತಾ ಹೈ. ಯಾರ ಹೃದಯ ಬಹಳ ವಿಶಾಲ ಇದೆ, ಬಹಳ ದೊಡ್ಡದಿದೆ, ಅವರಿಗೆ ಪ್ರತಿ ಅಸಂಭವ ಕಾರ್ಯನೂ ಸಂಭವ ಆಗ್ತದ. ಅಂದ್ರೆ ಯಾವುದು ಈ ಸ್ಥಿತಿ ಮುಟ್ಟಕ್ ಸಾಧ್ಯ ಇಲ್ಲ, ಈ ಅವಸ್ಥಾ ಪ್ರಾಪ್ತ ಮಾಡ್ಕೊಳಿಕ್ ಸಾಧ್ಯ ಇಲ್ಲ, ಈ ಏಕರಸ ಅವಸ್ಥೆಯನ್ನ ನಾನು ಮುಟ್ತೀನೋ ಇಲ್ಲ ಅಂತ ಇದೆಯಲ್ಲ, ಈ ಎಲ್ಲ ಅಸಂಭವಗಳು ಸಂಭವ ಆಗ್ತವ. ಯಾವಾಗ? ವಿಶಾಲ ಹೃದಯ ಅಂತ. ವಿಶಾಲ ಹೃದಯ ಅಂದ್ರೆ ನಾ ಮನುಷ್ಯ ಇದ್ದೀನಿ, ನಾ ಇಂಥವ್ರ ಮಗಳಿದ್ದೀನಿ, ಅಥವಾ ನನಗೆ ಇಷ್ಟೇ ಅದ, ಇಷ್ಟೇ ಪ್ರಾಪರ್ಟಿ ಅದ, ನಾ ಹಿಂಗೆ ಉಳಿಸ್ಬೇಕು, ನಾ ಹಿಂಗೆ ತೆಗೆದಿಡಬೇಕು, ನಾಳೆ ನನ್ನ ಜೀವನಕ್ಕೆ ಬೇಕಲ್ಲ, ಇದೆಲ್ಲ ಸಂಕುಚಿತ ಭಾವ. ಇದು ಮನುಷ್ಯ ಜೀವನ, ಮನುಷ್ಯ ಬುದ್ಧಿ ಇದು. ನಾ ಆತ್ಮ ಇದ್ದೀನಿ, ನನಗಾಗಿ ಜಗತ್ತಿನಲ್ಲಿ ಯಾವ ವಸ್ತುವಿನ ಅವಶ್ಯಕತೆ ಇಲ್ಲ, ಯಾವ ಸಂಗ್ರಹಿಸುವ ಅವಶ್ಯಕತೆ ಇಲ್ಲ. ನನ್ಗೇನಿದೆ, ನಾ ಫುಲ್ ಸಫಿಸಿಯೆಂಟ್ ಇದ್ದೀನಿ ಅಂದ ಮೇಲೆ ಈ ವಿಶಾಲ ಬುದ್ಧಿ ಇತ್ತು ಅಂದ್ರೆ ಅವ್ರ ಎದುರುಗಡೆಗೆ, ಅವ್ರ ಪಾತ್ರದ ಎದುರ ಅಸಂಭವನೂ ಕೂಡ ಸಂಭವ ಆಗ್ಲಿಕ್ಕೆ ಸಾಧ್ಯ ಇದೆ. ವ್ಯಕ್ತಿಶಾರ ಏಕತೆ ಹಾಗೂ ವಿಶ್ವಾಸದ ವಿಶೇಷತೆ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. आप में जो भी ವಿಶೇಷತಾಯೇ है उनको सामने रखो. ತಮ್ಮ ಹತ್ರ ಏನೆಲ್ಲ ವಿಶೇಷತೆಗಳಿವೆ ಅವೆಲ್ಲವುಗಳನ್ನ ತಮ್ಮ ಬುದ್ಧಿ ಎದುರುಗಡೆಗೆ ಇಟ್ಕೊಡ್ರಿ. ಕಮಜೋರಿಯೋ ಕೋ ನಹಿ तो अपने आप में फेथ रहेगा. ಅಂಡರ್ಲೈನ್. ನೋಡ್ರಿ, ರೋಲ್ ಅಲ್ಲಿ ಬಹಳಷ್ಟು ವೀಕ್ನೆಸ್ ಅದಾವ. ಬಾಬಾ ಹೇಳ್ತಾರ ನಿಮ್ಮೊಳಗೇನದಾವ, ಬಹಳಷ್ಟು ವಿಶೇಷತೆಗಳದಾವ. ರೋಲ್ ನಲ್ಲಿ ಕಮ್ಜೋರಿಗಳದಾವ. ಯಾವತ್ತಿಗೂ ಏನ್ ನೆನಪಿಟ್ಕೊಡ್ರಿ, ನಿಮ್ಮ ಎದುರುಗಡೆ ಏನ್ ನೆನಪಿರ್ಲಿ, ನನ್ನೊಳಗಿರುವ ಏನ್ ವಿಶೇಷತೆಗಳದಾವಲ್ಲ ಅವನ್ನ ಎದುರುಗಡೆ ಇಟ್ಕೊಡ್ರಿ. ಕಮ್ಜೋರಿಗಳನ್ನ ಎದುರು ಇಟ್ಕೋಬೇಡ್ರಿ. ಕಮ್ಜೋರಿಗಳನ್ನ ಎದುರು ಇಟ್ಕೊಂಡ್ಬಿಟ್ರೆ ಗಿಲ್ಟ್ ಫೀಲ್ ಆಗ್ತದ. ನಾ ಹಿಂಗಿದ್ದೀನಿ, ನನ್ನಿಂದ ಹಿಂಗಾಯ್ತು, ನಾ ಅದಕ್ಕೆ ಕೆಲ್ಸಕ್ಕೆ ಉಪಯೋಗಿದ್ದೀನಿ, ನನಗಿದು ಬರೋದಿಲ್ಲ, ಅದು ಬರೋದಿಲ್ಲ. ರೋಲ್ನ ಕಮ್ಜೋರಿಗಳನ್ನ ಎದುರುಗಡೆ ಇಟ್ಕೋಬೇಡ್ರಿ. ಆತ್ಮ ಮತ್ತು ಮನಸ್ಸಿನಲ್ಲಿರುವ ವಿಶೇಷತೆಗಳನ್ನ, ರೋಲ್ ಒಳಗಿರುವ ವಿಶೇಷತೆಗಳನ್ನ ಎದುರುಗಡೆ ಇಟ್ಕೊಡ್ರಿ. ಅಂದಾಗ ಬಾಬಾ ಹೇಳ್ತಾರ ನಿಮ್ಮ ಮೇಲೆ ನಿಮಗೆ ಫೇತ್ ಬರ್ತದ, ವಿಶ್ವಾಸ ಬರ್ತದ. ಕಮ್ಜೋರಿ ಕಿ ಬಾತ್ ಕೋ ಜಾದಾ ನೈ ಸೋಚನಾ. ಏನ್ ಕಮ್ಜೋರಿ ತಮ್ಮ ಪಾತ್ರದಲ್ಲಿದೆ ಅದನ್ನು ಪದೇ ಪದೇ ವಿಚಾರ ಮಾಡ್ಬೇಡ್ರಿ ಅಂತಾರ ಬಾಬಾ. तो सदा ಖುಷಿ ಮೇ ಆಗೆ ಬಡ್ತೆ ಜಾಯೆಂಗೆ. ಅಂದಾಗ ಮಾತ್ರ ಖುಷಿಯಲ್ಲಿ ನೀವು ಮುಂದುವರಿಲಿಕ್ಕೆ ಸಾಧ್ಯವಿದೆ. प्रैक्टिकल में अनेक देश, अनेक भाषाएं, अनेक रूप रंग, लेकिन अनेकता में सबके दिल में एकता है ना. ಖರೆ ನೋಡಿದ್ರ ಅನೇಕ ದೇಶ, ಅನೇಕ ಭಾಷಾ, ಅನೇಕ ವ್ಯಕ್ತಿತ್ವ, ಆದ್ರೆ ವಾಸ್ತವಿಕವಾಗಿ ನೋಡಿದ್ರೆ ಅನೇಕತೆಯಲ್ಲಿ ಎಲ್ಲರ ಮನಸ್ಸು ಒಬ್ಬ ಪರಮಾತ್ಮನ ಜೊತೆಗೆ ಕನೆಕ್ಟ್ ಇದೆ. ಯಾಕಂದ್ರೆ ನಾವೆಲ್ಲ ಒಬ್ಬ ಭಗವಂತನ ನಿರಾಕಾರಿ ಆತ್ಮರಾಗಿದ್ದೇವೆ. ಕ್ಯೂಂಕಿ ದಿಲ್ ಮೇ ಏಕ್ ಬಾಬಾ ಹೇನಾ. ಅನೇಕತೆಯಲ್ಲೂ ಏಕತೆ ಯಾಕೆ ಅಂದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಬ್ಬ ಪರಮಾತ್ಮ ಇದ್ದಾರೆ. ಏಕ್ ಶ್ರೀಮತ್ ಪರ್ ಚಲ್ನೆ ವಾಲೆ ಹೋ. ನಾವೆಲ್ಲರೂ ಒಬ್ಬ ಭಗವಂತನ ಶ್ರೀಮತ್ ಅನುಸಾರ ನಡೆಯುವಂಥವ್ರು. ಅನೇಕ ಭಾಷಾओं में होते हुए भी मन का गीत, मन की ಭಾಷಾ ಏಕ್ ಹಿ ಹೈ. ಭಾಷಾ ಎಲ್ಲರೂ ಅನೇಕ ಅದಾವ, ಆದ್ರೆ ಹೃದಯದ ಭಾವ ಏನಿದೆ, ಹೃದಯದ ಗೀತೆ ಏನಿದೆ, ಅದು ಒಂದೇ ಇದೆ, ಮೇರಾ ಬಾಬಾ. ಅಂದ ಮೇಲೆ ಅನೇಕತೆಯಲ್ಲೂ ಕೂಡ ಏಕತೆ ತರೋದೇ ಪರಮಾತ್ಮನ ಪ್ರತ್ಯಕ್ಷತೆಗೆ ಆಧಾರ ಆಗಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಜ್ಯೋತಿ ಸ್ವರೂಪಾತ್ಮ, ಅವ್ಯಕ್ತದಿಂದ ವ್ಯಕ್ತ ಪ್ರಪಂಚದಲ್ಲಿ, ವ್ಯಕ್ತ ದೇಹದಲ್ಲಿ ಇದ್ದರೂ ಸಹ ನನಗೀಗ ಸ್ಮೃತಿ ಬಂದಿದೆ.
ನಾನು ಆತ್ಮ ಈ ದೇಶವಾಸಿಯಲ್ಲ, ನಾನು ದೇಹವೂ ಅಲ್ಲ, ನಾನು ಸ್ಥೂಲವೂ ಅಲ್ಲ, ನಾನು ಅತಿ ಸೂಕ್ಷ್ಮ ನಿರಾಕಾರ ಸತ್ಯವಾಗಿರುವನು. ನನ್ನ ಅಸ್ತಿತ್ವ ಸದಾ ಇದೆ. ನಾನು ಅವಿನಾಶಿಯಾದ ಆತ್ಮ ಚೈತನ್ಯವಾಗಿದ್ದೇನೆ. ಇದೇ ನನ್ನ ಸತ್ಯ ಸ್ವರೂಪವಾಗಿದೆ. ಓಂ ಶಾಂತಿ.